ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಈ ರೆಮಿಡಿ ಫೇಲ್ ಆಗೋ ಮಾತೇ ಇಲ್ಲ. ನಿಮ್ಮ ಕೂದಲು ಡ್ರೈ ಆಗಿದ್ರೆ, ಫ್ರಿಜಿ ಆಗಿದ್ರೆ, ಹೇರ್ ಫಾಲ್ ತುಂಬ ಜಾಸ್ತಿ ಆಗಿದೆ, ಕೂದಲು ತುಂಬ ತೆಳುವಾಗ್ತಿದೆ, ನಮಗೆ ದಪ್ಪವಾಗಿರೋ ಕೂದಲು ಬೇಕು, ಉದ್ದವಾಗಿರೋ ಕೂದಲು ಬೇಕು, ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿರೋ ಕೂದಲು ಬೇಕು ಅಂತ ಎಲ್ಲ ಆಸೆ ಇರುತ್ತಲ್ಲ. ಸೊ ನಿಮಗೋಸ್ಕರ ಈ ವಿಡಿಯೋ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇರ್ ಫಾಲ್ ಬಗ್ಗೆ. ಅಂದರೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡುತ್ತೆ, ಹೇರ್ ಲಾಂಗ್ ಆಗಿ ಬೆಳೆಯೋದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ, ದಪ್ಪವಾಗುತ್ತೆ, ಆ್ಯಂಡ್ ಫ್ರಿಜಿ ರಫ್ ಹೇರ್ ಇರುತ್ತಲ್ಲ, ಸೊ ಅದನ್ನು ಕೂಡ ಸರಿ ಮಾಡುತ್ತೆ. ಆ್ಯಂಡ್ ಈ ರೆಮಿಡಿ ಎಲ್ಲರೂ ಯೂಸ್ ಮಾಡ್ಬೋದು. ಆದರೆ ಯಾರೆಲ್ಲ ಮೆಡಿಕೇಷನಲ್ಲಿದ್ದೀವಿ ನಾವು ನಮಗೆ ಅದು ಸೂಟ್ ಆಗಲ್ಲ, ಇದು ಸೂಟ್ ಆಗಲ್ಲ ಅನ್ನೋರು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. 100% ನ್ಯಾಚುರಲ್, ಕೆಮಿಕಲ್ಸ್ ಇಲ್ಲ. ಸೊ ಜಸ್ಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಆಮೇಲೆ ನೀವು ಇದನ್ನು ಯೂಸ್ ಮಾಡ್ಬೋದು. ಬಟ್ 100% ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನೀವು ಯಾವಾಗ ನಿಮ್ಮ ಕೂದಲಿಗೆ ಕಂಪ್ಲೀಟ್ ನಿಮ್ಮ ಕೂದಲು ಕೇರ್ ಮಾಡೋದ್ರಲ್ಲಿ, ನಿಮ್ಮ ಕೂದಲ ಮೇಲೆ ಕಂಪ್ಲೀಟ್ 100% ಫೋಕಸ್ ಕೊಡ್ತೀರಲ್ಲ, ಸೊ ಅಲ್ಲೇ ಅಂದ್ಕೊಳ್ಳಿ, ನಿಮ್ಮ ಹೇರ್ ಡೆಫಿನೆಟ್ಲಿ ಫಾರ್ ಶ್ಯೂರ್ ತುಂಬ ಬ್ಯೂಟಿಫುಲ್ ಆಗುತ್ತೆ ಅಂತಲೇ ಅಂದ್ಕೊಳ್ಳಿ. ಸೊ ಇವತ್ತಿನ ರೆಮಿಡಿ ನಾನು ತೋರಿಸ್ತಿರೋದು ನಿಮ್ಮ ಕೂದಲಿನ ಜಾತಕವನ್ನೇ ಬದಲಾಯಿಸುತ್ತೆ. ಅಂದರೆ ನಿಮ್ಮದು ಡಲ್ ಆಗಿದ್ರೆ, ಫ್ರಿಜಿ ಆಗಿದ್ರೆ, ಹೇರ್ ಫಾಲ್ ಆಗ್ತಿದ್ರೆ, ಸೊ ಕಂಪ್ಲೀಟ್ಲಿ ಅಪಿಯರೆನ್ಸ್ ಆಗಿರ್ಬೋದು, ನಿಮ್ಮ ಹೇರ್ ಲೆಂತ್ ಆಗಿರ್ಬೋದು, ನಿಮ್ಮ ಹೇರಲ್ಲಿ ಯಾವುದೇ ಪ್ರಾಬ್ಲಮ್ ಆಗಿರಲಿ, ಅದೆಲ್ಲವನ್ನು ಇದು ರೆಡ್ಯೂಸ್ ಮಾಡುತ್ತೆ, ಅಂದರೆ ಝೀರೋ ಮಾಡುತ್ತೆ. ಆ್ಯಂಡ್ ನಿಮ್ಮ ಹೇರ್ ತುಂಬ ಬ್ಯೂಟಿಫುಲ್ ಆಗುತ್ತೆ. ಆ್ಯಂಡ್ ನಿಮ್ಮ ಹೇರಲ್ಲಿ ನೀವು ಬೌನ್ಸಿನೆಸ್, ಆ ಡೆನ್ಸಿಟಿ ಕೂಡ ನೋಡ್ಬೋದು. ಸೊ ಮೊದಲಿಗೆ ನೀವು ಯಾವುದೇ ನಿಮ್ಮ ಹೇರಿಗೆ ರಿಲೇಟೆಡ್ ಆಗಿರೋಂಥ ರೆಮಿಡಿ ಮಾಡಿ, ಫಸ್ಟ್ ನಾನು ಹೇಳೋವಂಥ ಈ ಎಲ್ಲ ಪಾಯಿಂಟ್ಸ್ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ 50% ನಿಮ್ಮ ಹೇರ್ ಪ್ರಾಬ್ಲಮ್ ಅಲ್ಲಿ ರೆಡ್ಯೂಸ್ ಆಗುತ್ತೆ ಅಂತಲೇ ಅಂದ್ಕೊಳ್ಳಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಈ ರೆಮಿಡಿ ನಾವೀಗ ಮಾಡ್ತಾ ಇದ್ದೀವಲ್ಲ, ಸೊ ಈ ರೆಮಿಡಿಗೆ ನೀವು 100 ಪಟ್ಟಷ್ಟು ಎನರ್ಜಿ ಕೊಟ್ಟಾಗುತ್ತೆ. ಎಸ್, 100 ಪಟ್ಟಷ್ಟು ಅಂದರೆ 100 ಟೈಮ್ಸ್ ಇದು ಇದರ ಪವರ್ನ ಇನ್ಕ್ರೀಸ್ ಮಾಡುತ್ತೆ. ಯಾಕಂದರೆ ನಾವು ಆ ರೀತಿ ಕೇರ್ ಮಾಡ್ತಾ ಇದ್ದೀವಿ. ಸೊ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ನಾನು. ಆ್ಯಂಡ್ ಟ್ರಸ್ಟ್ ಮೀ, ದಿಸ್ ರಿಯಲಿ ವರ್ಕ್ಸ್. ಸೊ ಫಸ್ಟ್ ನೀವು ನಿಮ್ಮ ಹೇರಿನ ಹೈಜೀನ್ ಬಗ್ಗೆ ತುಂಬ ಗಮನ ಕೊಡಬೇಕಾಗುತ್ತೆ. ಅಂದರೆ ಹೇರ್ನ ಕ್ಲೆನ್ಲಿನೆಸ್ ಅಂದರೆ ಅಷ್ಟೊಂದು ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ವಾರಕ್ಕೆ 2 ಸಲ ನೀವು ತಲೆ ಸ್ನಾನ ಮಾಡಲೇಬೇಕಾಗುತ್ತೆ. ನಿಮ್ಮ ಕೂದಲನ್ನ ವಾಶ್ ಮಾಡಲೇಬೇಕಾಗುತ್ತೆ. 1 or 2 days, 3 days ಆಯಿತು, 4 days ಆಯಿತು, ಕೂದಲು ಚೆನ್ನಾಗಿದೆ, ಇನ್ನೇನು ಬೇಡ ವಾಶ್ ಮಾಡೋದು ಅಂತ ಅಂದ್ಕೋಬೇಡಿ. ಟ್ರಸ್ಟ್ ಮೀ, ನಾನೀಗ ಹೆಚ್ಚು ಕಡಿಮೆ ಒಂದು 3 to 4 days ತಲೆ ಸ್ನಾನ ಮಾಡಲಿಲ್ಲ ಕಂಟಿನ್ಯೂಸ್ಲಿ ಅಂದರೆ ನನ್ನ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ, ನನ್ನ ಹೇರ್ ತೆಳುವಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆಯಿಲಿ ಥರ ಆಗುತ್ತೆ, ಆ್ಯಸ್ ಇಫ್ ನಾನು ಆಯಿಲ್ ಹಚ್ಚಿದ್ದೀನೇನೋ ಅನ್ನೋ ರೀತಿ ಆಗುತ್ತೆ. ಸೊ ಫಾರ್ ಶ್ಯೂರ್ ನಾನು 100% ನಾನು ವಾರಕ್ಕೆ 2 ಸಲ ಅಂತೂ ಅಟ್ಲೀಸ್ಟ್, ಟೈಮ್ ಸಿಕ್ಕರೆ 3 ಸಲ ಮಾಡ್ತೀನಿ, ಬಟ್ ಅಟ್ಲೀಸ್ಟ್ 2 times ಅಂತೂ ತಲೆಸ್ನಾನ ಮಾಡಲೇಬೇಕಾಗುತ್ತೆ. ಯಾರಿಗೆಲ್ಲ ನಿಮಗೆ ಆಗಲೆಲ್ಲ ತಲೆಸ್ನಾನ ಮಾಡೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ನೋರು ಬೇಕಿದ್ರೆ ಅದನ್ನು ಅವಾಯ್ಡ್ ಮಾಡಿ, ವಾರಕ್ಕೆ 1 ಸಲನಾದರೂ ತಲೆಸ್ನಾನ ಮಾಡಿ. ಇನ್ನು ಉಳಿದವರು ವಾರಕ್ಕೆ 2 ಸಲ ಮಾಡಲೇಬೇಕಾಗುತ್ತೆ ತಲೆಸ್ನಾನ. ಸೊ ನಿಮಗೆ ಯಾವ ಶಾಂಪು, ಹರ್ಬಲ್ ಶಾಂಪು ಯಾವ್ದು ನಿಮಗೆ ಸೂಟ್ ಆಗುತ್ತಲ್ಲ, ಕೆಮಿಕಲ್ಸ್ ಇಲ್ಲದೆ ಇರೋದು, ಸೊ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ನೀವು ಮಲ್ಕೋತಿರಲ್ಲ ತಲೆದಿಂಬು, ಆ ತಲೆದಿಂಬಿನ ಕವರ್, ಪಿಲ್ಲೋ ಕವರ್ನ ನೀವು ಒಂದ್ಸಲ ಯೂಸ್ ಮಾಡೋದು, ಇನ್ನೊಂದ್ಸಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಈಗ ಒಂದ್ಸಲ ನೀವು ಒಂದು ಸೈಡ್ ಮೇಲೆ ಮಲ್ಕೋತೀರಾ, ಅದನ್ನ ಉಲ್ಟಾ ಮಾಡಿ ಇನ್ನೊಂದು ಸೈಡ್ ಮೇಲೆ ಮಲ್ಕೊಳ್ಳಿ. ಅದಾದಮೇಲೆ ಅದ್ರ ಮೇಲೆ ಟವಲ್ ಹಾಸ್ಕೊಳ್ಳಿ, ಮಲ್ಕೊಳ್ಳಿ. ಆ ಟವಲ್ನ ಚೇಂಜ್ ಮಾಡಿ, ಮತ್ತೆ ಯೂಸ್ ಮಾಡಬೇಡಿ. ಆಮೇಲೆ ಅದಾದಮೇಲೆ ಇನ್ನೊಂದೇನಾದರೂ ಒಂದು ಕವರ್ ಮಾಡಿ ಮಲ್ಕೊಳ್ಳಿ. ಅಂದರೆ ಇದನ್ನು ವಾಶ್ ಮಾಡ್ತಾ ಇರಬೇಕು. ನಿಮಗೆ ರೆಗ್ಯುಲರ್ಲಿ ಹೀಗೆ ವಾಶ್ ಮಾಡೋದಕ್ಕೆ ಆಗೋದಿಲ್ಲ ಪಿಲ್ಲೋ ಕವರ್ಸ್ ಅಂದರೆ ಈ ರೀತಿ ನೀವು ಯೂಸ್ ಮಾಡ್ಬೋದು. ಆದರೆ ಸೇಮ್ ಪಿಲ್ಲೋ ಕವರ್ ಮೇಲೆ ಅಗೇನ್ ಆ್ಯಂಡ್ ಅಗೇನ್ ಮಲ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಅಲ್ಲಿ ನಮ್ಮ ಮಲಗಿರ್ತೀವಲ್ಲ, ಅಲ್ಲಿ ನಮ್ಮ ಬೆವರು ಅದು ಇದು ಎಲ್ಲ ಬ್ಯಾಕ್ಟೀರಿಯಾ ಎಲ್ಲ ಇರುತ್ತೆ. ಸೊ ಅದರಿಂದ, ಸಾರಿ ಟ್ರ್ಯಾಕ್ಟರ್ ಸೌಂಡ್ ಬರ್ತಾ ಇದೆ. ಸೊ ಅದರಿಂದ ನಮ್ಮ ಹೇರ್ ಮೇಲೆ ಕೂಡ ಅದು ಅಫೆಕ್ಟ್ ಆಗುತ್ತೆ, ಹೇರ್ ಫಾಲ್ ಆಗೋದು ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ನಿಮ್ಮ ಕೂದಲನ್ನ ಬಾಚ್ತಾ ಇರಿ. ಕೆಲವರು ಇಡೀ ದಿನ ಬಾಚೋದಿಲ್ಲ. ಸೊ ಆ ರೀತಿ ಇಟ್ಕೊಳಕ್ಕೆ ಹೋಗಬೇಡಿ. ನೀವು ಬಾಚ್ತಾ ಇರಬೇಕಾಗುತ್ತೆ. ಬೆಳಗ್ಗೆ ಬಾಚಿ, ಆ್ಯಂಡ್ ಹೊರಗಡೆ ಹೋಗುವಾಗ ನೀವು ನಾರ್ಮಲಿ ಬಾಚ್ಕೋತೀರ ಅಲ್ವಾ, ಆ್ಯಂಡ್ ರಾತ್ರಿ ಮಲ್ಗೋಕ್ಕೂ ಮುಂಚೆನೂ ಬಾಚ್ಕೊಂಡು ತಲೆ ಕೂದಲನ್ನ ಬಿಟ್ಬಿಟ್ಟು, ಅಂದರೆ ಕೂದಲು ಫ್ರೀ ಬಿಟ್ಟು ಮಲ್ಕೊಳಕ್ಕೆ ಹೋಗಬೇಡಿ. ಕೂದಲನ್ನ ಹೆಣೆದ್ಬಿಟ್ಟು ಸಾಧ್ಯವಾದ ಜಡೆ ಹಾಕ್ಕೊಂಡು ಕೂದಲು ಕಟ್ಕೊಂಡು ಮಲ್ಕೊಳ್ಳಿ. ಆಮೇಲೆ ನೋಡಿ, ಜಸ್ಟ್ 2 weeksನಲ್ಲಿ ನಿಮ್ಮ ಕೂದಲಲ್ಲಿ ಯಾವ ರೀತಿ ಡಿಫ್ರೆನ್ಸ್ ಆಗುತ್ತೆ ಅಂತ ನೋಡಿ. ನೀವು ತುಂಬ ಟೈಟ್ ಕೂಡ ಹೆಣ್ಕೊಳಕ್ಕೆ ಹೋಗಬೇಡಿ. ಸೊ ಈ ರೀತಿ ಮಾಡಿ. ಆ್ಯಂಡ್ ನೆಕ್ಸ್ಟ್,
ನಿಮ್ಮ ಫುಡ್ ಮೇಲೆ ಅಂದರೆ ಒಳ್ಳೆ ಫ್ರೆಶ್ ಫ್ರೂಟ್ಸ್ ಜಾಸ್ತಿ ತಿನ್ನಿ, ವೆಜಿಟೇಬಲ್ಸ್ ತಿನ್ನಿ, ನೀರು ಚೆನ್ನಾಗಿ ಕುಡೀರಿ ಅಂತಂದರೆ ಕಿಡ್ನಿ ಮೇಲೆ ಹೆವಿ ಆಗೋ ರೀತಿ ಅಲ್ಲ. ನಿಮಗೆ ಯಾವಾಗೆಲ್ಲ ಬಾಯಾರಿಕೆ ಆಗುತ್ತಲ್ಲ ಆವಾಗ ನೀರು ಕುಡಿತಾ ಇರಿ. ಕೆಲವರು ಕಂಪ್ಲೀಟ್ಲಿ ಇಡೀ ದಿನ ನೀರು ಕುಡಿದೇ ಇದ್ಬಿಡ್ತಾರೆ. ಸೊ ಆ ರೀತಿ ಇರೋದಕ್ಕೆ ಹೋಗಬೇಡಿ. ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತೊಗೊಳ್ಳಿ, ಹೆಲ್ದಿ ಡಯಟ್ ಫಾಲೋ ಮಾಡಿ. ನನ್ನ ಬಗ್ಗೆ ಹೇಳ್ತೀನಿ, ನಾನು ಯಾವಾಗೆಲ್ಲ ಜಂಕ್ ತಿಂತೀನಲ್ಲ, ಅಂದರೆ ಸ್ವಲ್ಪ ಜಾಸ್ತಿ ಡೋನಟ್ಸ್, ಸ್ವೀಟ್ಸ್, ಕೇಕ್ಸ್ ಈ ರೀತಿ ನಾನು ತಿಂದಾಗ ನನ್ನ ಹೇರ್ ಫಾಲ್ ಆಗುತ್ತೆ. ಸೊ ಆ್ಯಂಡ್ ನಾನು ವೆಜ್ಜೀಸ್ ಇದನ್ನೆಲ್ಲ ತಿನ್ನೋದಕ್ಕೆ ಚೆನ್ನಾಗಿ ಒಂದು ವೀಕ್ ಈ ರೀತಿ ಚೆನ್ನಾಗಿ ತಿಂದೆ ಅಂದರೆ ನನ್ನ ಕೂದಲು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್. ತಿನ್ನಿ ಮಧ್ಯದಲ್ಲಿ, ಬಟ್ ಅದನ್ನೇ ಕಂಟಿನ್ಯೂಸ್ ಆಗಿ ತಿನ್ನೋಕೆ ಹೋಗಬೇಡಿ. ಹೆಲ್ದಿ ಡಯಟ್ ತುಂಬ ಇಂಪಾರ್ಟೆಂಟ್. ಇನ್ನು ಫ್ಯಾಷನ್ ಆಗಿದೆ, ಎಲ್ಲ ಹೆಣ್ಮಕ್ಳು ನಾವು ತುಂಬ ಯಾವಾಗಲೂ ಕೂದಲು ಫ್ರೀ ಬಿಡ್ತಾ ಇರ್ತೀವಿ. ಸೊ ಯಾವಾಗಲೂ ಕೂದಲನ್ನ ಈ ರೀತಿ ಫ್ರೀ ಬಿಡೋದಕ್ಕೆ ಹೋಗಬೇಡಿ. ಅದನ್ನು ಆದಷ್ಟು ಟೈ ಮಾಡೋದಕ್ಕೆ ಟ್ರೈ ಮಾಡಿ. ಅದನ್ನು ಈವೆಂಟ್ಸ್ ಇದೆ, ಫಂಕ್ಷನ್ ಇದೆ ಅಂದರೆ ಆ ಟೈಮಲ್ಲಿ ಓಕೆ, ಯಾವಾಗಾದರೂ ಒಂದ್ಸಲ ಒಕೇಶ್ನಲ್ಲಿ, ಆದರೆ ಯಾವಾಗಲೂ ಕೂದಲನ್ನ ಫ್ರೀ ಬಿಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಬಾಚೋದ್ರಿಂದ ಇನ್ನೊಂದು ಏನಾಗುತ್ತೆ ಅಂದರೆ ವುಡನ್ ಬಾಚಿಂಗ್ಗೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಅದೊಂದು ಸ್ಕ್ಯಾಲ್ಪ್ನ ಮಸಾಜ್ ಮಾಡುತ್ತೆ. ಅದರಿಂದ ಕೆಲವರು ಇಲ್ಲಿವರೆಗೆ ಬಾಚ್ಬಿಡ್ತಾರೆ ಸಿಕ್ಕಿದೆ ಅಂತ. ಆ ರೀತಿ ಸಿಕ್ಕನ್ನು ಬಿಡೋದಕ್ಕೆ ಹೋಗ್ಬೇಡಿ. ಸಿಕ್ಕಿದ್ದಷ್ಟು ಕೂದಲು ಜಾಸ್ತಿ ಹೇರ್ ಫಾಲ್ ಆಗುತ್ತೆ. ಸೊ ಇದನ್ನು ನೀಟಾಗಿ ಸ್ಕ್ಯಾಲ್ಪಿಂದ ನಿಮ್ಮ ಹೇರ್ ಲೆಂತ್ವರೆಗೂ ಕಂಪ್ಲೀಟ್ಲಿ ಬಾಚ್ತಾ ಬನ್ನಿ. ಆ್ಯಂಡ್ ನೆಕ್ಸ್ಟ್, ನೀವು ಹೇರ್ ಆಕ್ಸೆಸರಿ ಆಗಿರ್ಬೋದು, ಹೆಲ್ಮೆಟ್ ಆಗಿರ್ಬೋದು, ಸ್ಕಾರ್ಫ್ ಆಗಿರ್ಬೋದು, ನಿಮ್ಮ ಕೂದಲ ಮೇಲೆ ನೀವು ಏನೇ ಯೂಸ್ ಮಾಡ್ತೀರಾ ಅಲ್ವಾ, ಒಂದು ಕ್ಲಿಪ್ ಆಗಿರ್ಬೋದು, ಸ್ಕಾರ್ಫ್, ಟವಲ್ ಏನೇ ಇರಲಿ ಅದನ್ನು ರೆಗ್ಯುಲರ್ಲಿ ವಾಶ್ ಮಾಡಿ. ಇವಾಗ ಯೂಸ್ ಮಾಡಿದೆ ಬಿಟ್ಟೆ 2 days ಓಕೆ, 3 days ಓಕೆ, ಅದಕ್ಕಿಂತಲೂ ಜಾಸ್ತಿ ಮತ್ತೆ ಅದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ರೆಗ್ಯುಲರ್ಲಿ ಬ್ಯಾಂಡ್ ಆಗಿರ್ಬೋದು, ಒಂದು ಹೇರ್ ಬ್ಯಾಂಡ್ ಇರಲಿ, ಒಂದು ರಬ್ಬರ್ ಬ್ಯಾಂಡ್ ಆಗಿರಲಿ, ಏನೇ ಆಗಲಿ, ಈವನ್ ಹೇರ್ ಪಿನ್ ಕೂಡ, ಅದನ್ನು ವಾಶ್ ಮಾಡಿ ಯೂಸ್ ಮಾಡಿ. ಸೊ ಇಷ್ಟಾಗಿತ್ತು. ಇದನ್ನೆಲ್ಲ ಸಿಂಪಲ್ ಹೇರ್ ಕೇರ್ ಅಷ್ಟೇ. ಸೊ ಇಷ್ಟನ್ನೆಲ್ಲ ಮಾಡಿ ಈಗ ನೆಕ್ಸ್ಟ್ ನಾವು ಪ್ರಿಪ್ರೇಷನ್ಗೆ ಹೋಗೋಣ, ನಮ್ಮ ರೆಮಿಡಿ ಪ್ರಿಪ್ರೇಷನ್. ಸೊ ಮೊದಲಿಗೆ ನಾನು ಕುಡಿಯೋ ನೀರನ್ನು ತುಂಬಿಸ್ಕೊತಾ ಇದ್ದೀನಿ. ಸೊ ಕುಡಿಯೋ ನೀರಿನ ಪೈಪ್ ಇದು, ಅಂದರೆ RO ವಾಟರ್ ಇರುತ್ತಲ್ಲ, ಸೊ ಆ ವಾಟರ್ ತೊಗೋತಾ ಇದ್ದೀನಿ. ಸೊ ಜಸ್ಟ್ ಇಷ್ಟೇ ಸಾಕು ನಮಗೆ. ಇದೇನಕ್ಕೆ ತೊಗೋತಾ ಇದ್ದೀನಿ ಅಂದರೆ, ನಮಗೆ ಫಸ್ಟ್ ಈ ರೆಮಿಡಿ ಮಾಡೋದಕ್ಕೆ ಒಂದು ಗ್ಲಾಸ್ ಬಾಟಲ್ ಬೇಕಾಗುತ್ತೆ. ಗ್ಲಾಸ್ ಬಾಟಲ್ಲೇ ಬೇಕು, ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಕೆಮಿಕಲ್ ಟ್ರಾನ್ಸ್ಫರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನೋಡಿ, ಯಾವುದೇ ಗ್ಲಾಸ್ ಬಾಟಲ್ ಆಗಿರ್ಬೋದು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಲೇಬಲ್ ಇದ್ರೆ ಲೇಬಲ್ ಕೂಡ ಇರೋದಕ್ಕೆ ಬಿಟ್ಬಿಡಿ. ಆ್ಯಕ್ಚುಲಿ ಇದು ನಂದು ನಟೆಲ್ಲ ಸಿಗುತ್ತಲ್ಲ, ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡೋವಂಥ ಚಾಕ್ಲೇಟ್ದು. ಸೊ ಅದನ್ನು ನಾನು ಚೆನ್ನಾಗಿ ವಾಶ್ ಮಾಡಿದ್ದೀನಿ ಆ್ಯಂಡ್ ಕೂಡ ನಾನು ಲೇಬಲ್ ಕೂಡ ತೆಗೆದಿದ್ದೀನಿ. ಇದನ್ನು ಬಿಸಿ ನೀರಲ್ಲಿ ನಾನು ಸ್ವಲ್ಪ ಸ್ಟೆರ್ಲೈಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ, ಏನೇ ಬ್ಯಾಕ್ಟೀರಿಯಾ ಅಥವಾ ಏನಾದರೂ ಸ್ವಲ್ಪ ಕೂಡ ರೆಸಿಡ್ಯೂ ಇದ್ರೂ ಬಿಸಿ ನೀರಲ್ಲಿ ಹಾಕಿದ ತಕ್ಷಣ ಅದೆಲ್ಲ ಹೊರಟೋಗುತ್ತೆ. ಸೊ ಕುದಿಯೋವಂಥ ನೀರನ್ನು ಆಫ್ ಮಾಡಿದ್ದೀನಿ. ಆಫ್ ಮಾಡಿದ್ದಾದಮೇಲೆ ಬಿಸಿ ನೀರಲ್ಲಿ ಇದನ್ನು ಸ್ವಲ್ಪ ಈ ರೀತಿ ಜಸ್ಟ್ ಹೀಗೆ ನಾನು ಇದನ್ನು ಡಿಪ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ಲಿ ಈ ರೀತಿ ಡಿಪ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ಬಾಟಲ್ ರೆಡಿ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾನು 500 ml ಅಂದರೆ ಅರ್ಧ ಲೀಟರಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಇದು ರೋಸ್ಮೇರಿ ಅಂತ ಸಿಗುತ್ತೆ. ಫ್ರೆಶ್ಲಿ ನಿಮ್ಮ ಮನೇಲಿ ಗ್ರೋ ಆಗ್ತಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಾನು ಆ್ಯಕ್ಚುಲಿ ಸ್ವಿಗ್ಗಿಯಿಂದ ಇನ್ಸ್ಟಾಮಾರ್ಟ್ ಸ್ವಿಗ್ಗಿನ ತರಿಸಿದ್ದು. ಇದು ಗ್ರೀನ್ ಕಲರ್ ಇರುತ್ತೆ. ಇದನ್ನು ತರಿಸ್ಬಿಟ್ಟು ಒಂದಾಗಲೇ 5 days ಆಗಿತ್ತು, ಅದಕ್ಕೆ ಈ ರೀತಿ ಇದೆ ಕಲರ್. ಸೊ ಅದನ್ನು ಹಾಕಿ ಅಕಸ್ಮಾತ್ ಫ್ರೆಶ್ ಆಗಿ ಸಿಗಲಿಲ್ಲ ಅಂದರೆ ನೋ ಪ್ರಾಬ್ಲಮ್, ಆನ್ಲೈನಲ್ಲಿ, ಅಮೆಝಾನಲ್ಲಿ ಅಥವಾ ಗ್ರಂಥಿಗೆ ಶಾಪ್ಸಲ್ಲಿ ನಿಮಗೆ ಡ್ರೈ ಆಗಿರುವಂತಹ ರೋಸ್ಮೇರಿ ಕೊಡಿ ಅಂತ ಅಂದರೆ ಕೊಡ್ತಾರೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಜಸ್ಟ್ ಒಂದು 2 strand ಅಷ್ಟು ನಾನು ಹಾಕ್ತಾ ಇದ್ದೀನಿ. ಅಕಸ್ಮಾತ್ ನೀವು ಡ್ರೈದ್ ಯೂಸ್ ಮಾಡೋ ಹಾಗಿದ್ರೆ ಅದನ್ನು ನೀವು 1.5 ಸ್ಪೂನ್ ಅಷ್ಟು ಯೂಸ್ ಮಾಡಿ. ನೆಕ್ಸ್ಟ್ ಲವಂಗ ಒಂದು ಸ್ಪೈಸ್, ಹೌದು ಒಪ್ಕೋತೀನಿ. ಆದರೆ ಇದು ನಮ್ಮ ಕೂದಲಿಗೆ ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂದರೆ, ನಮ್ಮ ಕೆಲಸ ಮಾಡದೇ ಇರುವಂಥ ನಮ್ಮ ಹೇರ್ ಫಾಲಿಕಲ್ಸ್ ಇರುತ್ತಲ್ಲ ಅದನ್ನು ಅಲರ್ಟ್ ಮಾಡುತ್ತೆ, ಹೇರ್ ಬೂಸ್ಟ್ ಮಾಡುತ್ತೆ, ಹೇರ್ ಗ್ರೋತ್ ಆಗೋದನ್ನು. ಆ್ಯಂಡ್ 1 ವೀಕ್ನಲ್ಲೇ ನೀವು ಬೇಬಿ ಹೇರ್ ಆಗೋದನ್ನು ನೀವು ನೋಟಿಸ್ ಮಾಡ್ತೀರಾ. ಅಷ್ಟು ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮಗೆ ಮೊಣಕಾಲಿನವರೆಗೂ ಉದ್ದ ಕೂದಲು ಬೇಕು ಅಂದರೆ ಈ ರೆಮಿಡಿನ ನೀವು ಫಾಲೋ ಮಾಡಿ. ಕಂಪ್ಲೀಟ್ಲಿ ಉದ್ದ ಕೂದಲು ಬೇಕು ಅಂತ ಅಂದರೆ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ಬರಿಗೆ 1 monthಲ್ಲಿ ಆಗ್ಬೋದು, 3 months ಆಗ್ಬೋದು, 1 year ಆಗ್ಬೋದು. ಆದರೆ ಡೆಫಿನೆಟ್ಲಿ ವರ್ಕ್ ಮಾಡುತ್ತೆ. ಸೊ ನಾನು ಒಂದು ಮುಷ್ಟಿಯಷ್ಟು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅರ್ಧ ಲೀಟರ್ ನೀರಿಗೆ. ಸೊ ಇದನ್ನು ಕೂಡ ಅದೇ ಗ್ಲಾಸ್ ಜಾರಿಗೆ ಹಾಕ್ತಾ ಇದ್ದೀನಿ. ನಾನು ಗ್ಲಾಸ್ ಜಾರಲ್ಲಿ ತೊಗೊಂಡಿರೋಂಥ ನೀರು ಲ್ಯೂಕ್ ವಾರ್ಮ್ ವಾಟರ್, ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿರಬೇಕು. ಸೊ ಅಷ್ಟು ನೀರು. ಸೊ ಇದು 2 ಇಂಗ್ರೀಡಿಯೆಂಟ್ಸ್ ಸಾಕು.
ನಮ್ಮ ಈ ಟೋನರ್ ರೆಡಿ ಮಾಡೋದಕ್ಕೆ ಹೇರ್ ಟೋನರ್ ಅಂತಲೇ ಹೇಳ್ತೀನಿ, ಹೇರ್ ಟಾನಿಕ್ ಅಂತಲೇ ಹೇಳ್ಕೊಬೋದು ನಾವು. ಸೊ ನೋಡಿ ಇವಾಗ ಇಷ್ಟು ಕ್ಲಿಯರ್ ಆಗಿದೆ ಅಲ್ವಾ ನಮ್ಮ ಬಾಟಲ್. ಆಮೇಲೆ ತೋರಿಸ್ತೀನಿ ನಿಮಗೆ. ಇದನ್ನು ನಾವು 48 ಅವರ್ಸ್ವರೆಗೂ ಇಡಬೇಕಾಗುತ್ತೆ. ಬಿಸಿಲಲ್ಲಿ ಇಟ್ಟರೂ ಕೂಡ ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅಕಸ್ಮಾತ್ ಬಿಸಿಲಲ್ಲಿ ಇಡೋಕ್ಕಾಗಲ್ಲ ಅಂದರೆ ನೀವು ಆರಾಮಾಗಿ ನಿಮ್ಮ ಕಿಚನ್ ಸ್ಲ್ಯಾಬ್ ಮೇಲೂ ಕೂಡ ಇಡ್ಬೋದು. ನೋಡಿ ಇಲ್ಲಿ ಸಂಜೆವರೆಗೂ ನಾನು ಬಿಟ್ಟಿದ್ನಲ್ಲ, ಸೊ ಈ ರೀತಿ ಆಗಿದೆ ಕಲರ್. ಆ್ಯಂಡ್ ಇದನ್ನು ಕಡಿಮೆ ಅಂದರೆ 48 ಅವರ್ಸ್ವರೆಗೂ ಬಿಡಬೇಕಾಗತ್ತೆ. ಯಾಕಂದರೆ ಕಂಪ್ಲೀಟ್ಲಿ ರೋಸ್ಮೆರಿ ಆ್ಯಂಡ್ ಲವಂಗ ಕಂಪ್ಲೀಟ್ಲಿ ನೀರಲ್ಲಿ ಇನ್ಫ್ಯೂಸ್ ಆಗಬೇಕು. ಆ್ಯಂಡ್ ಇದು ನೋಡಿ 48 ಅವರ್ಸ್ ಆದಮೇಲೆ ಈ ರೀತಿಯಾಗಿದೆ. ಇನ್ನೂ ಡಾರ್ಕ್ ಕಲರ್ ಇದಿದೆ, ಬಟ್ ಕ್ಯಾಮ್ರಾ ಅದನ್ನು ಜಸ್ಟಿಫೈ ಮಾಡ್ತಾ ಇಲ್ಲ. ಸೊ ಇದಾದಮೇಲೆ ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಫಿಲ್ಟರ್ ಮಾಡ್ಕೊಳ್ಳಿ. ಸೊ ಈಗ ನಿಮ್ಮ ಸೀರಮ್ ರೆಡಿ ಆಗಿದೆ. ಇದನ್ನ ನೀವು ಎವ್ರಿ ಡೇ ನಿಮ್ಮ ಕೂದಲ ಮೇಲೆ ಸ್ಪ್ರೇ ಮಾಡ್ಕೊಳ್ಳಿ, ಹಾಗೆ ಬಿಟ್ಬಿಡಿ. ಎಷ್ಟೊತ್ತವರೆಗೂ ಬಿಡಬೇಕು ಅಂದ್ರೆ ಎಷ್ಟೊತ್ತು ಬೇಕಾದ್ರೂ ಬಿಡಬಹುದು. ಹಾಗೆ ನೀವು ತಲೆ ಸ್ನಾನ ಮಾಡದೇ ಇದ್ರೂ ಪರವಾಗಿಲ್ಲ, ಬಟ್ ಎವ್ರಿ ಡೇ ಇದನ್ನ ಸ್ಪ್ರೇ ಮಾಡಬೇಕಾಗುತ್ತೆ, ಎವ್ರಿ ಸಿಂಗಲ್ ಡೇ. ಓಕೆ, ಸ್ಪ್ರೇ ಮಾಡಿ. ಅಕಸ್ಮಾತ್ ನೀವು ರೆಗ್ಯುಲರ್ ಆಗಿ ಆಯಿಲ್ ಹಾಕೋ ಹಾಗಿದ್ರೆ, ನಿಮ್ ಕೂದಲನ್ನ ಆಯಿಲಿಂಗ್ ಮಾಡ್ಕೊಳ್ಳೋ ಹಾಗಿದ್ರೆ ಇದನ್ನ ಸ್ಪ್ರೇ ಮಾಡ್ಕೊಂಡು ಕೂದಲನ್ನ ಸ್ವಲ್ಪ ಬಿಟ್ಬಿಡಿ. ಆಮೇಲೆ ನಿಮ್ ಕೂದಲನ್ನ ಕಟ್ಟಿಟ್ಕೊಳ್ಳಿ ನಾರ್ಮಲ್ ಆಗಿ. ಸೊ ಆಯಿಲಿಂಗ್ ಮಾಡೋ ದಿವಸ ಸೇಮ್ ಅದೇ ರೀತಿ ಫಾಲೋ ಮಾಡ್ಬಿಟ್ಟು ಆಯಿಲಿಂಗ್ ಮಾಡ್ಕೋಬಹುದು. ನೆಕ್ಸ್ಟ್ ದಿವಸ ನೀವು ಹೇರ್ ವಾಶ್ ಮಾಡ್ಕೋಬಹುದು. ಅಂಡ್ ಅಕಸ್ಮಾತ್ ಇದ್ರ ಜೊತೆಲಿ ನಾವ್ ಯಾವ್ದನ್ನ ರೆಮಿಡಿ ಯೂಸ್ ಮಾಡಬಹುದಾ, ಹೇರ್ ಪ್ಯಾಕ್ ಯೂಸ್ ಮಾಡಬಹುದಾ ಅಂದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡಬಹುದು, ಯಾವ ತೊಂದರೆ ಇಲ್ಲ. ಅಂಡ್ ಇದನ್ನ ಮಕ್ಕಳು ಕೂಡ ಯೂಸ್ ಮಾಡಬಹುದು. ಆದ್ರೆ ಇದ್ರಲ್ಲಿ ನಾವು ಲವಂಗ ಹಾಕಿದೀವಿ, ಸ್ಪೈಸ್ ಅಲ್ವಾ. ಸೊ ಮಕ್ಕಳು ಕಂಫರ್ಟಬಲ್ ಇದ್ರೆ ಯೂಸ್ ಮಾಡಿ, ಇಲ್ಲ ಅಂದ್ರೆ ಅವಾಯ್ಡ್ ಮಾಡಿ. ಅಂಡ್ ನೆಕ್ಸ್ಟ್ ಸೈಡ್ ಎಫೆಕ್ಟ್ಸ್ ಏನಾದ್ರು ಇದೆಯಾ ಲವಂಗ ಯೂಸ್ ಮಾಡ್ತಿದೀವಿ ಅಂದ್ರೆ ಮೊದಲು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಈ ಕಡೆ ಅಕಸ್ಮಾತ್ ನಿಮಗೆ ಉರಿ ಅನ್ಸುತ್ತೆ, ಇರಿಟೇಷನ್ ಆಗ್ತಿದೆ, ಇಚ್ಚಿಂಗ್ ಆಗ್ತಿದೆ ಅಂದ್ರೆ ಯೂಸ್ ಮಾಡಕ್ ಹೋಗ್ಬೇಡಿ. ಏನೂ ಆಗಿಲ್ಲ ಅಂದ್ರೆ 100% ಇದು ನಿಮಗೆ ವರ್ಕ್ ಆಗುತ್ತೆ ಅಂತಾನೆ ಅರ್ಥ. ನೀವು ಇದನ್ನ ಯೂಸ್ ಮಾಡಬಹುದು. ಸೊ ಇಷ್ಟು. ಸೊ ಈ ರೀತಿ ನೀವು ಎವ್ರಿ ಡೇ ಮಾಡ್ತಾ ಬನ್ನಿ. ಅಂಡ್ 1 ವೀಕ್ ಅಲ್ಲಿ ನೀವು ನಿಮ್ಮ ಬೇಬಿ ಹೇರ್ ಬರೋದನ್ನ ನೀವು ನೋಡ್ತೀರಾ. ಬೇಬಿ ಹೇರ್ ಅಂದ್ರೆ ಕೂದಲು ಬೆಳೆಯೋದನ್ನ, ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಕೂದಲು ಬೆಳೆಯೋದನ್ನ ನೀವು ನೋಟಿಸ್ ಮಾಡ್ತೀರಾ. ಅಂಡ್ ಅಲ್ಲಲ್ಲಿ ನಿಮಗೆ ಇಲ್ಲ ನನ್ ಕೂದಲಿಲ್ಲ ಕಡಿಮೆ ಇದೆ, ಇಲ್ಲ ನೀವು ಕಡಿಮೆ ಇದೆ ಕೂದಲು ಅಂತೆಲ್ಲ ಇರುತ್ತಲ್ಲ, ಸೊ ಅಲ್ಲಿ ನೀವು ನೋಟಿಸ್ ಮಾಡಬಹುದು. ಅಲ್ಲೂ ಕೂಡ ನಿಮ್ಗೆ ಹೇರ್ ಗ್ರೋತ್ ಆಗ್ತಾ ಇರುತ್ತೆ. ಅಂಡ್ ನಿಮ್ಮ ಕೂದಲಲ್ಲಿ ಡಿಫ್ರೆನ್ಸ್ ಕೂಡ ನೋಡ್ತೀರಾ. ಅಂಡ್ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಮ್ಯಾನೇಜಬಲ್ ಕೂಡ ಆಗುತ್ತೆ. ಜಸ್ಟ್ 1 ವೀಕ್ ನಲ್ಲಿ ಸ್ವಲ್ಪ ನೋಟಿಸ್ ಮಾಡ್ತೀರಾ. ಆದ್ರೆ ಇದನ್ನ ರೆಗ್ಯುಲರ್ ಆಗಿ ನೀವು ಕಂಟಿನ್ಯೂ ಮಾಡ್ತಾ ಬನ್ನಿ. 1 or 2 months 3 months ಹೀಗೆ ನಿಮಗೆ ಡ್ರಾಸ್ಟಿಕ್ ಆದ ಚೇಂಜಸ್ ನಿಮ್ಮ ಹೇರ್ ನಲ್ಲಿ ನೀವು ನೋಡ್ತೀರಾ. ಹೇರ್ ಲೆಂತ್ ಆಗಿರ್ಬೋದು, ಡೆನ್ಸಿಟಿ ಆಗಿರ್ಬೋದು, ಅಥವಾ ರಫ್ ಇರೋ ಕೂದಲು ಸ್ಮೂತ್ ಆಗೋದಾಗ್ಲಿ. ಸೊ ಇದು ಎಲ್ಲದು ಅಂದ್ರೆ ಹೇರ್ ಫಾಲ್ ಕೂಡ ಕಡಿಮೆ ಆಗೋದು, ಹೇರ್ ಗ್ರೋತ್ ಆಗೋದು, ಸೊ ಎಲ್ಲವೂ ನೀವು ಡಿಫ್ರೆನ್ಸ್ ನ ನೋಡ್ತೀರಾ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತೆ ನೆಕ್ಸ್ಟ್ ಇದೇ ರೀತಿಯ ಹೊಸ ವಿಡಿಯೋನಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಂಗೆ ನಗ್ತಾ ಇರಿ. ಯಾರಿಗೂ ಏನು ಆಗೋದು ಬೇಡ. ದೇವ್ರು ಎಲ್ಲರನ್ನು ಚೆನ್ನಾಗಿಟ್ಟಿರ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.